ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ತಿಂಗಳು ಬಾಕಿ ಇದ್ದು ರಾಜಕೀಯ ಪಕ್ಷಗಳು ತಯಾರಿಯನ್ನ ನಡೆಸಿವೆ. ಬಿಜೆಪಿ ಸಹ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇದೀಗ ಮಾರ್ಚ್ 5ರಂದು ಸಾಗರದ ಧ್ವಜಸ್ತಂಭದಲ್ಲಿ ದೀವರ, ಬಿಲ್ಲವ ಸೇರಿದಂತೆ ಈಡಿಗರ 26 ಸಮುದಾಯದವರ ಶಕ್ತಿ ಸಾಗರ ಸಂಗಮ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಈ ವಿಷಯವನ್ನ ತಿಳಿಸಿದರು. ಮಾಜಿ ಶಾಸಕರು, ಹಾಲಿ ಶಾಸಕರು, ಜನಾಂಗದ ಸ್ವಾಮೀಜಿಗಳನ್ನ ಆಹ್ವಾನಿಸಲಾಗುವುದು. ಕಾರ್ಯಕ್ರಮದಲ್ಲಿ 60,000 ಜನ ಸೇರಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ಬಿಡುಗಡೆ ಮಾಡ್ತೀವಿ ಈಗ ಸಂಗಮ ಅಂತ ಹೇಳಿ ಆ ಸಂಗಮವನ್ನು ಸಮಾವೇಶವನ್ನು ಮಾಡಿ ಈ ರಾಜ್ಯದ ಈ ದೇಶದ ಹಿರಿಯ ರಾಜಕೀಯ ಧುರೀಣ ಯಡಿಯೂರಪ್ಪನವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದು ವ್ಯಾಪ್ತಿ ಇಲ್ಲ, ಇಡೀ ರಾಜ್ಯ ವ್ಯಾಪ್ತಿ. ಇದಕ್ಕೆ ಸದ್ಯಕ್ಕೆ ಒಂದು ತಾತ್ಕಾಲಿಕ ಸಮಿತಿ ಮಾಡಿದ್ದೇವೆ. ನಾನೇ ಅಧ್ಯಕ್ಷ, ಉಪಾಧ್ಯಕ್ಷರಾಗಿ ಕೋಟ ಶ್ರೀನಿವಾಸ ಪೂಜಾರಿಯವರು, ಶಾಸಕ ಸುನೀಲ್ ಕುಮಾರ್ ಕಾರ್ಕಳ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಮಾಲಿಕೆಯ ಗುತ್ತೇದಾರ್ ಇದರ ಗೌರವ ಅಧ್ಯಕ್ಷರಾಗಿದ್ದಾರೆ 3 ಜನ, ಹಿರಿಯ ಸದಸ್ಯರಾದ ಸ್ವಾಮಿರಾಯರು, ಸುನೀಲ್ ಕುಮಾರ್, ಸುಭಾಷ್ ಗುತ್ತೇದಾರ್ ಮಾಜಿ ಶಾಸಕರು ಸಮಿತಿಯ ಸದಸ್ಯರಾಗಿದ್ದಾರೆ. ನಾವೆಲ್ಲರೂ ಸೇರಿ ಸಮಾಜದ ಪ್ರಮುಖರು, ಈ 4 ಮುಖ್ಯ ಜಾತಿಗಳು ಈಡಿಗ, ಬಿಲ್ಲವ, ನಾಮಧಾರಿ, ದೀವರು 26 ಉಪಪಂಗಡಗಳು ಸೇರಿ ಸನ್ಮಾನವನ್ನು ಮಾಡ್ತಿದ್ದೇವೆ. ಇದು ಭಾಳ ದಿನದಿಂದ ಯೋಚನೆ ಇತ್ತು ನಮಗೆ. ಕಳೆದ ವರ್ಷ ಅಸೆಂಬ್ಲಿ ಕೊನೆಯ ದಿನ ಮಾರ್ಚ್ನಲ್ಲಿ ಯಡಿಯೂರಪ್ಪನವರು ಬೆಳಗ್ಗೆ ಕೊನೆಯ ದಿನ ಹೊತ್ತು ಇದ್ದಕ್ಕಿದ್ದಂಗೆ ಎದ್ದಿತ್ತು, ನಾನು ಇನ್ನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ, ರಾಜಕೀಯದಿಂದ ನಿವೃತ್ತಿ ಅಲ್ಲ, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ, ಇನ್ನು ನನ್ನ ಜೀವನದಲ್ಲಿ ಯಾವತ್ತೂ ಚುನಾವಣೆ ನಿಲ್ಲಲ್ಲ ಅಂತ ಘೋಷಣೆ ಮಾಡಿದರು. ಆಮೇಲೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಕಲಾಪಗಳನ್ನು ಬದಿಗೊತ್ತಿ ಎಲ್ಲರೂ ಪಕ್ಷಾತೀತವಾಗಿ ಅವರ ಹೋರಾಟ, ಅವರ ಗುಣಗಾನವನ್ನು ಮಾಡಿದರು, ಜನಪರ ಕೆಲಸಗಳನ್ನು ಮಾಡಿದರು, ನೆನಪು ಮಾಡಿದರು ಕೆಲಸ ಜನಪರ ಕಾರ್ಯಕ್ರಮವನ್ನು. ಆ ಸಂದರ್ಭದಲ್ಲಿ ನಮಗೊಂದು ಯೋಚನೆ ಬಂತು, ನಾವು ಯಾವ್ಯಾವ ಸಮಾಜಕ್ಕೆ ಏನೇನು ಮಾಡಿದ್ದಾರೆ, ಯಡಿಯೂರಪ್ಪನವರಿಗೆ ಜಾತಿ ರಹಿತ ರಾಜಕಾರಣಿ, ಹಾಗಾಗಿ ಅವರು ಈ ಮಟ್ಟಕ್ಕೆ ಬೆಳೆದರು, ನಮಗಿಂತ ಇಂಥ ಸಹಕಾರ ಕೊಟ್ಟಿದ್ದಾರೆ ಅಂಥೇಳಿ ಆಯಾ ಜನಾಂಗದವರು, ಬೇರೆ ಬೇರೆ ಸಂಘ ಸಂಸ್ಥೆಗಳು, ರೈತರ ಪರವಾಗಿ ಎಲ್ಲ ಮಾತಾಡಿದ್ರು. ಆಗ ನಮಗೂ ಒಂದು ಅವಕಾಶ ಆಯಿತು, ನಮಗೂ ಒಂದಿಷ್ಟು ಸಹಾಯ ಮಾಡಿದ್ದಾರೆ ನಮ್ಮ ಸಮಾಜಕ್ಕೂ ಕೂಡ. ಹಾಗೆ ನಾವೊಂದು ಸನ್ಮಾನ ಮಾಡೋಣ ಅಂತ ನಾನು, ಶ್ರೀನಿವಾಸ ಪೂಜಾರಿಯವರು, ಸುನೀಲ್ ಕುಮಾರು ಮತ್ತು ಆಗಿನ 6 ಜನ MLAಗಳಿದ್ದೀವಿ, ನಾವು ಮಾತಾಡಿಕೊಂಡಿದ್ವಿ. ಅಷ್ಟೊತ್ತಿಗೆ ಕೊನೆಯ ದಿನ ಹೊತ್ತು ಎಲ್ಲರೂ ಚುನಾವಣೆ ಬೇರೆ ಹತ್ತತ್ರ ಬಂದೇ ಬಿಟ್ಟಿತ್ತು, ಎಲ್ಲರೂ ಮಾತಾಡಿದ್ದಷ್ಟೇ ಮುಂದಕ್ಕೆ ಹೋಗ್ಬಿಡ್ತದ್ದು. ಚುನಾವಣೆ ನಿಂತ್ವಿ, ಹೋದ್ವಿ, ಸೋತ್ವಿ, ಗೆದ್ದರು, ಎಲ್ಲ ಆಯಿತು. ಅದು ಹಾಗೆ ಮುಂದುವರ್ಕೊಂಡು ಬರ್ತಾಯಿತ್ತು. ಇತ್ತೀಚೆಗೆ ಮತ್ತೆ ನಾವು 3 ಜನ ಸೇರಿ ಯೋಚನೆ ಮಾಡಿದ್ವಿ, ನಮ್ಮ MP ಒಂದು ಸಲಹೆ ಕೇಳಿದ್ವಿ, ಇಲ್ಲ ಮಾಡಿ ಅಣ್ಣ ಅಂತ ಅವರು ಅಂದರು. ಈ ಯೋಚನೆಯಲ್ಲಿ ನಾವೊಂದು ಯಡಿಯೂರಪ್ಪನವರಿಗೆ ಸನ್ಮಾನ ಮಾಡಬೇಕು ಅಂತ ಬೃಹತ್ ಮಟ್ಟದಲ್ಲಿ 40,000 ರಿಂದ 50,000 ಜನರನ್ನು ಸೇರಿಸಿ ಮಾಡಬೇಕು ಅಂತ ಯೋಚನೆ ಮಾಡಿ ಸಾಗರದಲ್ಲಿ ಮಾಡ್ತಿದ್ದೇವೆ. ಸಾಗರ ಸೆಂಟ್ರಲ್ ಪ್ಲೇಸ್ ಆಗುತ್ತೆ. ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಶಿವಮೊಗ್ಗ, ಕಾರವಾರ ಜಿಲ್ಲೆಗೆ ತುಂಬ ಹತ್ತಿರ ಆಗ್ತದೆ. ಜನಸಂಖ್ಯೆ ಇದ್ದರೂ ಕೂಡ ಉಡುಪಿ, ಮಂಗಳೂರಿನಲ್ಲಿ ಸ್ವಲ್ಪ ದೂರ ಆಗ್ತದೆ, ಗಟ್ಟೆ ಹತ್ತು ಬರಬೇಕು. ಅದು ಹತ್ತಿರ ಇದ್ದರೂ ದೂರದ ಆಗ್ತದೆ. ಬೆಂಗಳೂರು ಹತ್ತಿರ ದೂರ ಆದರೂ ಹತ್ತಿರ ಇದ್ದಂಗೆ ಅದು ಕಮ್ಯುನಿಕೇಷನ್ ದೃಷ್ಟಿಯಿಂದ. ಈ ಎಲ್ಲ ದೃಷ್ಟಿಯಿಂದ ಸಾಗರವನ್ನು ಆಯ್ಕೆ ಮಾಡ್ಕೊಂಡು ಅದು ಮಾಡಬೇಕು ಅಂತ ಸಂಘಟನೆ ಮಾಡ್ತಾಯಿದ್ದೀವಿ. ಇದಕ್ಕೆ ನಮ್ಮ ಜನಾಂಗದ ಎಲ್ಲ ಮಾಜಿ ಎಲ್ಲ ಅಂದರೆ ಬರೋ ಅಂಥವ್ರು ಕರಿತೇವೆ. ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು, ಹಾಲಿ ಇರ್ತಕ್ಕಂಥ ಶಾಸಕರು, ನಮ್ಮ ಶ್ರೀನಿವಾಸ ಪೂಜಾರಿಯವರು ಎಲ್ಲರೂ ಸೇರಿ ಮಾಡ್ತೇವೆ, ಬರ್ತಾರೆ. ಅಷ್ಟೇ ಅಲ್ಲದೆ ಜನಾಂಗದ ಸ್ವಾಮೀಜಿಗಳಿದ್ದಾರೆ, ಅವರನ್ನು ಕೂಡ ವಿನಂತಿ ಮಾಡ್ತಾಯಿದ್ದೀವಿ. ಕೆಲವರೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮುಂದಿನ 2-3 ದಿನಗಳಲ್ಲಿ ಅದನ್ನೆಲ್ಲ ನಾವು ಪ್ರಕಟಿಸ್ತೇವೆ, ಯಾರ್ಯಾರು ಬರ್ತಾರೆ, ಏನು ಬರ್ತಾರೆ ಅಂತ. ಇದು ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೆ ನಡೀತದೆ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ದೀವರು, ಬಿಲ್ಲವರು, ನಾಮಧಾರಿಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಒಂದು ಏನಂತೀವಿ ಸಾಂಸ್ಕೃತಿಕ ಸಾಮಾಜಿಕ ಪರಿಕರಗಳನ್ನು ಜೋಡಿಸಿ ಆ ಥರ ಒಂದು ನಮ್ಮ ಆಚಾರ ವಿಚಾರವನ್ನು ಅಭಿವ್ಯಕ್ತಪಡಿಸ್ತಕ್ಕಂಥ ವೇದಿಕೆಯನ್ನು ಮಾಡಬೇಕು ಅಂತ ಒಂದು ಚಿಂತನೆ ನಡೆದಿದೆ. ಪ್ರದರ್ಶನ ಕೂಡ ಮಾಡಬೇಕು ಅಂತ ನಡೆದಿದೆ.
ಕಾರ್ಯಪ್ರವೃತ್ತರು ಇವತ್ತಿಂದನೇ ಆಗ್ತಾ ಇದ್ದೀವಿ. ಇದಿಷ್ಟು ತಮಗೆ ಮಾಹಿತಿಗಾಗಿ ತಮ್ಮೆಲ್ಲರ ಸಹಕಾರ ಬೇಕು, ಸಲಹೆ ಬೇಕು, ಪ್ರಚಾರವೂ ಬೇಕು. ಯಡಿಯೂರಪ್ಪನವ್ರಿಗೆ ಒಂದು ಸನ್ಮಾನ ಅಂತ, ಅವರು ರಾಜಕೀಯದಲ್ಲಿ ಚುನಾವಣೆಗೆ ಇನ್ಯಾವತ್ತೂ ನಿಲ್ಲೋದಿಲ್ಲ, ಅವ್ರಿಗೆ ಸನ್ಮಾನ ಮಾಡ್ತೇವೆ. ಹೌದು, ಸಮಾವೇಶ ಮಾಡ್ತೇವೆ, ಅಭಿನಂದಿಸ್ತೇವೆ. ಸಹಜವಾಗಿ ಒಂದು ರಾಜಕಾರಣಿಗಳಾದ ನಾವೆಲ್ಲ ಅಲ್ಲೆಲ್ಲ ನಮ್ಮ ಬೇಡಿಕೆಗಳನ್ನು ಇಡ್ತೇವೆ, ನಮ್ಮ ಹೋರಾಟ ಸಮಸ್ಯೆಗಳನ್ನು ಚರ್ಚೆ ಆಗ್ತಾವೆ ಕೆಲವು. ಅದ್ರ ಒಂದು ಹಂತದಲ್ಲಿ ಯಡಿಯೂರಪ್ಪನವರಿಗೆ ಸನ್ಮಾನವೇ ಕೇಂದ್ರ ಏನು ಒಂದು ನಿಮಿಷ ಮುಗಿಸ್ತೀನಿ. ಸೆಂಟರ್ ಆಫ್ ಅಟ್ರಾಕ್ಷನ್ನು ಮತ್ತು ಅವ್ರಿಗೊಂದು ಮಾಡಬೇಕು. ನಮಗೆ ಒಂದಿಷ್ಟು ಸಹಕಾರ ಕೊಟ್ಟಿದ್ದಾರೆ, ಅದನ್ನೆಲ್ಲ ಪಟ್ಟಿ ಮಾಡ್ತೇವೆ ನಾವು. ಅಲ್ಲಿ ಸಭೆಯಲ್ಲೂ ನಮ್ಮ ಜನರಿಗೆ ಹೇಳ್ತೇವೆ, ತಮಗೂ ಕೂಡ ಹೇಳ್ತೇವೆ. ಯಾಕಂದರೆ ಉದಾಹರಣೆ ಇಲ್ಲೇ ನಮಗೆ ಒಂದು ಗುಂಟೆ ಒಂದು ಸೈಟೇ ಇರಲಿಲ್ಲ ಶಿವಮೊಗ್ಗದ ನಗರದಲ್ಲಿ. ಅಂಥ ಜಾಗ ಈಗಾದರೂ ಸಿಗ್ತಾನೇ ಇರಲಿಲ್ಲ. ಅವತ್ತು ನಾನು ಮಂತ್ರಿ ಇದ್ದೆ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದು ಯೋಗ ಆ ಜಾಗ ತೊಗೊಂಡು ದುಡ್ಡು ತೊಗೊಂಡು ನಾವು ಒಂದು ಹೆಲಿಪ್ಯಾಡ್ ಎದುರುಗಡೆನೇ ಒಂದು ಕಲ್ಯಾಣ ಮಂಟಪವನ್ನು ಸುಸಜ್ಜಿತವಾಗಿ ಅಚ್ಚುಕಟ್ಟಾಗಿ ಕಟ್ಟಿದ್ದೇವೆ. ಅದಕ್ಕೆ ಸರ್ಕಾರ ಯಡಿಯೂರಪ್ಪನವ್ರ ಕಾರಣ. ಅದಕ್ಕೆ ಅದೇ ರೀತಿ 10 ಕೆಲಸಗಳನ್ನು ಮಾಡಿದ್ದೀವಿ. ಸೋಲೂರು ಮಠಕ್ಕೆ ಹೊಸ ಮಠ ಕಟ್ಟಿದ್ವಿ. ಆಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಸೋಲೂರು ಮಠದ ಕಾಂಪ್ಲೆಕ್ಸ್ ಒಳಗೆ ಹೆಲಿಕಾಪ್ಟರ್ ತೊಗೊಂಡೋಗಿ ಇಳಿಸಿದ್ರು. ನಾನು ಮತ್ತು ಅವರು ಹೋಗಿ ಇಳಿದಿವಿ, ಅದು ಕರ್ಕೊಂಡು ಹೋಗಿ ಅದು ಹೆಲಿಕಾಪ್ಟರ್. ಯಾಕೆಂದರೆ ಹೆಲಿಕಾಪ್ಟರ್ ಇಳಿದಿದ್ದಾವೆ, ಎಷ್ಟೋ ಮಠ ಮಾನ್ಯಗಳು ಇಳಿದಾವೆ, ದೊಡ್ಡ ದೊಡ್ಡ ಸೇವೆ ಸಮಾಜಕ್ಕೆ ಮಾಡಿದವರು ಇದ್ದಾರೆ. ನಾವೊಂದು ಪ್ರಚಾರ ಆಗಲಿ, ಮಠ ಕಟ್ಟೋಕ್ಕೆ ಹೊರಟೋದಿಗೆ ಮತ್ತು ಸ್ವಾಮೀಜಿಗೆ ಒಂದು ಧೈರ್ಯ ಬರಲಿ ಮತ್ತು ಒಂದು ತಾಷ್ಟ್ಯ ಬರಲಿ ಅನ್ನೋ ಉದ್ದೇಶಕ್ಕೆ, ಪರಸ್ಪರ ಒಂದು ವಿಶ್ವಾಸ ಬರಲಿ ಅನ್ನೋ ಕಾರಣಕ್ಕೆ ಅಲ್ಲಿ ಹಾಗೆ ಮಾಡಿದ್ವಿ. ಅದೇ ರೀತಿ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್, ಮಂಗಳೂರಿನ ಕುಂಜತ್ ಬೈಲಿನಲ್ಲಿ ಜಮೀನು, ಮತ್ತು ಈಗ ಮೊನ್ನೆ ಸೊರಬದಲ್ಲಿ ಒಂದು 2 ಎಕರೆ ಜಾಗ ಮಂಜೂರಾಗಿತ್ತು, ಅದಕ್ಕೆ 2 ಕೋಟಿ ರೂಪಾಯಿ. ನಮ್ಮ ಸೋಲೂರು ಮಠದಿಂದ ಸ್ವಾಮೀಜಿ ಇಲ್ಲಿ ಬಂದು ಗತ್ತಿಕೆರೆಯಲ್ಲಿ ಮಠ ಕಟ್ಟಿದ್ರು, ಅದಕ್ಕೆ 5 ಕೋಟಿ ರೂಪಾಯಿ. ಇದ್ಯಾರು ಅನೇಕ ಜನ ಮುಖಂಡರಿಗೆ ಗೊತ್ತಿಲ್ಲ. ಇದನ್ನು ನಾವು ಕೊಡಿಸಿದ್ದೇವೆ. ಸಿದ್ದಾಪುರದಲ್ಲಿ 2 ಕೋಟಿ ರೂಪಾಯಿ ಕೊಟ್ಟು ಭವ್ಯವಾದ ಒಂದು ಕಲ್ಯಾಣ ಮಂಟಪ ನಡೀತಾ ಇದೆ. ತೀರ್ಥಹಳ್ಳಿಗೆ ಸ್ವಲ್ಪ ಹಣ ಕೊಟ್ಟಿದ್ದೇವೆ, ಕೊಪ್ಪದಲ್ಲಿ ಕೊಟ್ಟಿದ್ದೇವೆ. ಸಾಗರದ ಈಡಿಗ ಭವನ ಈಗಿದೆಯಲ್ಲ, ಅದಕ್ಕೂ ಕೂಡ 25 ಲಕ್ಷ ಆ ಕಾಲದಲ್ಲಿ ಕೊಟ್ಟಿದ್ರು ಯಡಿಯೂರಪ್ಪನವರು, ನಾನೇ ಓಡಾಡಿ ಕೊಡಿಸಿದ್ದೆ. ಹೀಗೆ ಹಲವು ಕೆಲಸಗಳನ್ನು ಮಾಡಿದ್ದಾರೆ. ನಾವು ಶ್ರೀರಾಮ ಕ್ಷೇತ್ರವನ್ನು ಕಟ್ಟಿದ್ದೇವೆ. ಶ್ರೀರಾಮ ಕ್ಷೇತ್ರ ಕಟ್ಟಿ ಅಲ್ಲಿ ಬ್ರಹ್ಮಾನಂದ ಸ್ವಾಮೀಜಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೂ ಕೂಡ ದೊಡ್ಡ ಮಟ್ಟದ ಹಣಕಾಸನ್ನು ಕೊಡಿಸಿದ್ರು ಯಡಿಯೂರಪ್ಪನವರು. ಈಗ ಬ್ರಹ್ಮಾನಂದ ಸ್ವಾಮೀಜಿ ಎಷ್ಟು ಮಟ್ಟಿಗೆ ಮಠ ಇರಲೇ ಇಲ್ಲ ನಮಗೆ. 20 ವರ್ಷದಿಂದ ಈ ಕಡೆ ಅದೊಂದು ಸಂಸ್ಕೃತಿ ಬೆಳೀತು. ಇವತ್ತು ಅಯೋಧ್ಯೆಯಲ್ಲಿ ಮಠ ಕಟ್ಟೋ ಪ್ರಯತ್ನ ನಮ್ಮದು ನಡೆದಿದೆ. ಅಯೋಧ್ಯೆಯಲ್ಲಿ ನಮ್ಮದಲ್ಲ, ಸ್ವಾಮೀಜಿ ಕಟ್ತಾರೆ, ನಾವು ಸಹಕಾರ ಕೊಡಬೇಕು. ಹಾಗಾಗಿ ಇದಕ್ಕೆಲ್ಲ ಪ್ರೇರಣೆ ಕೊಟ್ಟು ದುಡ್ಡು ಇರಲಿಲ್ಲ ನಮ್ಮ ಹತ್ರ. 1,000 ರೂಪಾಯಿ ವಸೂಲು ಮಾಡ್ಬೇಕಾದ್ರೆ 5 ಕೋಟಿಗೆ ಎಷ್ಟು ಮನೆ ಹತ್ತಿಳಿಬೇಕು ಅಂಥದ್ದನ್ನು ಯಡಿಯೂರಪ್ಪನವ್ರು ಏಕಾಏಕ 5 ಕೋಟಿ ಕೊಟ್ಟರು. ಇದು ಪ್ರಾರಂಭ ಆಯಿತು ನಮಗೆ. ಇಲ್ಲಿ ಮಾಡ್ಬೋದು, ಹೀಗೆ ನಾವು ಮಠ ಕಟ್ಬೋದು ಅಂತ ಹೀಗೆ ಹೊರಟಿದ್ದೇವೆ. ಅದಕ್ಕಾಗಿ ಈ ಸಮಾವೇಶವನ್ನು ನಡೆಸೋದಕ್ಕೆ ನಮ್ಮ ಜನಾಂಗದವರ ಸಹಕಾರವನ್ನು ಕೇಳ್ತೇನೆ. ಎಲ್ಲ ಜನಾಂಗದವರು ಬರಬೇಕು ಮತ್ತು ತಾವು ಸಹಕಾರವನ್ನು ತಮ್ಮ ಸಹಕಾರವನ್ನು ಕೇಳ್ತೇನೆ.